ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ಎಲ್ಲ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ಫಸ್ಟ್ ವ್ಯೂ ಮಾಡ್ಬೋದು. ಹುಷಾರಿಲ್ಲ, ಸೊ ಹೊಟ್ಟೆ ನೋವು ಅಂತ ಮಲಗಿಬಿಟ್ಟಿದ್ದೆ. ಹಾಗಾಗಿ ಈ ಮಧ್ಯಾಹ್ನ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತುಂಬ ಹಶ್ವಾಗಿತ್ತು. ಇವಾಗ ಆಲ್ರೆಡಿ ಟೈಮ್ 2:30 ಆಗಿದೆ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇವಾಗ ಮೊನ್ನೆ ಎಲ್ಲ ತರಕಾರಿ ತಂದಿದ್ದೆ ಶುಕ್ರವಾರ. ಸೊ ಅದನ್ನೇನು ಎತ್ತಿಡೋಕ್ಕಾಗಲ್ಲ, ಹಾಗೆ ಕವರೆಲ್ಲ ಇಟ್ಟಿದ್ದೆ, ಬಾಕ್ಸಲ್ಲಿ ಏನೂ ಹಾಕೋಕ್ಕಾಗಿರಲಿಲ್ಲ. ಸೊ ಹಾಗೆ ಪಾಲಕ್ ಕೂಡ ತೊಗೊಂಬಂದಿದ್ದೆ, ಅದಕ್ಕೆ ಹಿಂದಿನ ದಿನ 2 ದಿನ ಹಿಂದೆನೇ ಅದನ್ನು ಕೂಡ ಹಾಗೆ ಕವರಲ್ಲಿ ಇಟ್ಟಿದ್ದೆ, ಬಿಡಿಸಿಡೋದಕ್ಕೆ ಆಗಿರಲಿಲ್ಲ. ಸೊ ನೋಡೋಣ, ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋತೀನಿ. ಅಷ್ಟರಲ್ಲಿ ಆದರೆ ಮಾಡ್ತೀನಿ. ತುಂಬ ಹೊಟ್ಟೆ ನೋವಿದೆ. ನೆನ್ನೆ ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಗಿದೆ ಹೊಟ್ಟೆ ನೋವು. ಬಂದು ಸ್ನಾನ ಮಾಡಿ ಮಲಗಿದೋಳು ನೈಟ್ 7 ಗಂಟೆಗೆ ಎದ್ದಿದ್ದೀವಿ. ಏನೂ ಕೂಡ ಮಾಡೋಕ್ಕಾಗಲ್ಲ. ನಮಗೆ ಹೊಟ್ಟೆನ ಟಚ್ ಕೂಡ ಮಾಡ್ಕೊಳಕ್ಕಾಗ್ತಲ್ಲ, ಅಷ್ಟು ಹೊಟ್ಟೆ ನೋವ್ತಾ ಇದೆ. ಯಾಕಂತ ಗೊತ್ತಿಲ್ಲ, ಈ ಸಲ ಅಂತೂ ಈ ಥರ ಹೊಟ್ಟೆ ನೋವು ಟಚ್ ಮಾಡ್ಕೊಳ್ಳೋಕ್ಕೂ ಆಗದೇ ಇರೋಷ್ಟು ಹೊಟ್ಟೆ ನೋವು ಬರ್ತಾ ಇದೆ. ಹಾಗಾಗಿ ಮಲಗಿಬಿಟ್ಟಿದ್ದೆ. ಬೆಳಗ್ಗೆಗೆ ಮಲಗಿಬಿಟ್ಟಿದ್ದೀನಿ. ಹಸ್ಬೆಂಡ್ ನಾನು ನೆಚ್ಚೇ ಇಲ್ಲ, ಹಾಗೆ ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ. ಇವಾಗ ಎದ್ದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿಂದೆ. ಟೀ ಮಾಡಿಕೊಂಡು ಬಿಸ್ಕೆಟ್ ತಿಂದಿದ್ದೆ. ಇವಾಗ ಮ್ಯಾಗಿ ಮಾಡಿಕೊಂಡೆ ಮಧ್ಯಾಹ್ನ ಊಟಕ್ಕೆ. ಸಂಜೆಗೆ ಇವಾಗ ನಾನು ತರಕಾರಿ ಎಲ್ಲ ಎತ್ತಿಡಬೇಕು, ಪ್ಲಸ್ ಸ್ವಲ್ಪ ಪಾಲಕ್ ಪನ್ನೀರ್ ಮಾಡಬೇಕು, ಹಾಗೆ ಸಾಂಬಾರು ಮಾಡಬೇಕು, ನೈಟ್ ಅಡುಗೆ ಮಾಡ್ಕೋಬೇಕು. ಸೊ ಅದಕ್ಕೇ ಹಾಗೆ ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊನ್ನೆ 3 ಡೇಸ್, ಲಾಸ್ಟ್ 3 ಡೇಸ್ ಹಾಕಿಲ್ಲ, ನೆನ್ನೆನೋ ವೀಡಿಯೋ ಹಾಕಿಲ್ಲ. ಶುಕ್ರವಾರ ಅವಾಗ ಹಾಕಿದ್ದು ಕರೆಕ್ಟ್. ನೆನ್ನೆ ಬೆಳಗ್ಗೆ ಹಾಕಿದೆ, ಶುಕ್ರವಾರ ಮಾಡಿಕೊಂಡು. ಅದಕ್ಕೆ ಮುಂಚೆ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಜಸ್ಟ್ 1 ಮಿನಿಟ್ ನಾನು ಲೈವ್ ಬಂದೆ, ಬಟ್ ಯಾರು ಜಾಯಿನ್ ಆಗಲಿಲ್ಲ. ಹಾಗಾಗಿ ನನಗೂ ಆಗ್ತಾಯಿರಲಿಲ್ಲ ಕೂತ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಹಾಗೆ ಲೈವ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಓಕೆ ವೀಡಿಯೋ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಇವಾಗ 2 ಕಟ್ ತೊಗೊಂಬಂದಿದ್ದೆ ಪಾಲಕ್ಕು, ಅದನ್ನು ಬಿಡಿಸಿಟ್ಕೋಬೇಕು. ಪ್ಲಸ್ ಕೊತ್ತಂಬರಿ ಸೊಪ್ಪು, ಬೀನ್ಸು ಮತ್ತು ಹಾಗಲಕಾಯಿ ತೊಗೊಂಬಂದಿದ್ದೀನಿ. ಅದನ್ನೆಲ್ಲ ಎತ್ತಿಟ್ಕೋಬೇಕು. ಹಾಗೆ ಬಾಕ್ಸ್ ತೊಗೊಳ್ತೀನಿ. ಇದು ಮೊನ್ನೆ ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿದ್ದು, ಇದು ಖಾಲಿಯಾಗಿ, ಕೊತ್ತಂಬರಿ ಸೊಪ್ಪು ಅಲ್ಲ, ಬೀನ್ಸು ಖಾಲಿ ಆಯಿತು. ಹಾಗಾಗಿ ವಾಶ್ ಮಾಡೋಕೆ ಹಾಕಿದೆ, ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೊಂದು ಹಾಕೋಬೇಕು. ಇನ್ನೊಂದು 2 ಬಾಕ್ಸ್ ಇದೆ, ಅದಕ್ಕೊಂದು ಸ್ವಲ್ಪ ಹಾಕೋಬೇಕು. ಒಂದು ಸೆಕೆಂಡ್ ಬಾಕ್ಸ್ ತೊಗೊಬರ್ತೀನಿ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಬಜ್ಜಿ ಮಾಡೋಣ ಅಂತ ಹೇಳಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದಿದ್ದೆ. 4 ತೊಗೊಂಬಂದಿದ್ದೆ. ಮಾಡೋಕ್ಕೆ ಆಗಿಲ್ಲ. ನಾನು ಬರೋಷ್ಟು ಲೇಟ್ ಆಗುತ್ತಾ. ಲಾಸ್ಟ್ ವೀಕು, ಈ ಲಾಸ್ಟ್ 2 ವೀಕ್ಸಿಂದ ಜಾಸ್ತಿ ಮೀಟಿಂಗ್ಸ್ ಇರೋದ್ರಿಂದ ನಾನು ಆಫೀಸಿಂದ ಹೊರಡೆ 9-9:30 ಆಗಿ ಹೋಗ್ತಾಯಿತ್ತು. ಸೊ ಹಾಗಾಗಿ ನಾನು ಮನೆಗೆ ಬರೋಕ್ಕಾಗ್ತಾ ಇರಲಿಲ್ಲ. ನೋಡೋಣ, ಇವತ್ತು ಮಾಡೋಣ ಸಂಜೆ. ಇದನ್ನು ಹಾಗೆ ಎತ್ತಿ ಕೆಳಗಡೆ ಇಡ್ತೀನಿ. ಇದು ಲಾಸ್ಟ್ ನೋಡಿರ್ಬೋದು ವ್ಲಾಗಲ್ಲಿ, ಮ್ಯಾಂಗೋ ಪಿಕಲ್ ತೊಗೊಂಬಂದಿದ್ವಿ 1/2 kg. ಅದು ಫ್ರಿಡ್ಜಲ್ಲಿ ಇಟ್ಟಿರೋದಕ್ಕೆ ಎಣ್ಣೆ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ ಮೇಲೆ. ಅದು ಪಿಕ್ಕಲ್ ಹಾಕೊಳಕ್ಕೆ ಹೋದರೆ ಅದೇ ಟೇಸ್ಟ್ ಬರ್ತದೆ, ನಂಗೆ ಇಷ್ಟ ಆಗ್ತಲ್ಲ. ಅದಕ್ಕೆ ಸ್ವಲ್ಪ ಅರ್ಧ ಎತ್ತಿ ಪಿಕ್ಕಲ್ಗೆ ಅಂತ ಜಾದಿ ತಂದಿದ್ನಲ್ಲ, ಇದಕ್ಕೆ ಸ್ವಲ್ಪ ಹಾಕಿಟ್ಕೊಳ್ತೀನಿ, ಡೈಲಿ ಯೂಸ್ ಮಾಡೋ ಅಷ್ಟು. ಆಮೇಲೆ ಅದನ್ನು ಎತ್ತಿ ಫ್ರಿಡ್ಜಲ್ಲಿ ಹಾಕ್ತೀನಿ. ಇವಾಗ ಒಂದೊಂದೇ ಮಾಡ್ಕೊಳ್ಳೋಣ. ಇದು ನಿನ್ನೆ ಇದನ್ನು ಶನಿವಾರ ಬಿಸಿಬೇಳೆ ಬಾತ್ ಮಾಡಿದಾಗ ದೊಡ್ಡ ಕಟ್ ಮಾಡ್ಕೊಂಡಿದ್ದಲ್ಲ, ಅರ್ಧ ಈರುಳ್ಳಿ ಹಾಗೆ ಇಟ್ಟಿದ್ದೆ. ಸೊ ಅದನ್ನು ಹಾಗೆ ಇಟ್ಟಿದ್ದೆ, ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಇವಾಗ ಹೇಗಿದ್ರು ಪಾಲಕ್ ಪನ್ನೀರ್ ಮಾಡೋದಕ್ಕೆ ಬೇಕು ನನಗೆ. ಸೊ ಅದಕ್ಕೆ ಒಂದು ಕಟ್ 20 ರೂಪಾಯಿ ಅಂತ ಹೇಳಿದ್ರು. ಸೊ ಅದಕ್ಕೆ 20 ರೂಪಾಯಿ ಕೊಟ್ಟು ಒಂದು ಕಟ್ ತೊಗೊಂಬಂದಿದೆ. ಐ ಥಿಂಕ್ ನಿಮಗೆ ಕಾಣಿಸುತ್ತಾ ಬೆಳಕು, ಐ ಡೋಂಟ್ ನೋ ಹೌ ಟು ವಿಸಿಬಲ್ ದಿಸ್. ಚೆನ್ನಾಗಿದೆ. ಫ್ರಿಡ್ಜಲ್ಲಿ ನಾನು ಇಲ್ಲೇ ಹಾಳಾಗುತ್ತೆ ಅಂದ್ಕೊಂಡೆ, ಯಾಕಂದರೆ ಕವರೆಲ್ಲ ಇಟ್ಟಿದ್ನಲ್ಲ, ಹಾಗಾಗಿ. ಬಟ್ ಚೆನ್ನಾಗಿದೆ, ಸೋಸ್ ಇಟ್ಕೋಬೇಕು. ಐ ಥಿಂಕ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. 1/2 kgಗೆ 2 ಬಂದಿದ್ದು. ಸೊ ಇದು ಅದೇ ಮಿಕ್ಕಿದ ಬೀನ್ಸು. ಈ ಥರ ನೀರು ಥರ ಆಗ್ಬಿಡುತ್ತೆ, ಅದೇ ಹಾಳಾಗೋದಕ್ಕೆ ಕಾರಣ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳಕ್ಕಾಗದೇ ಇದ್ದಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾಟಿ ಬೀನ್ಸ್ ತೊಗೊಂಬಂದಿದ್ದೀನಿ. ಕಾಣಿಸ್ತಾ ಇದೆಯಾ? ದೂರ ಇಟ್ಕೋಬೇಕಾ? ಓಕೆ, ಕಾಣಿಸ್ತಿದೆ ಅನ್ಕೋತೀನಿ ಇವಾಗ.
ಇವಾಗಲೇ ಸ್ವಲ್ಪ ಎದ್ದು ಓಡಾಡೋ ಥರ ಮಾಡ್ಕೊಂಡಿದ್ದೀನಿ. ಆಗ್ತಾಯಿಲ್ಲ, ತುಂಬ ಹೊಟ್ಟೆ ನೋಡ್ತಾ ಇದೆ. ಹೆಣ್ಮಕ್ಳಾಗಂತೂ ಹುಟ್ಟಬಾರ್ದಪ್ಪ ಬೇರೆ, ಸಾಕಪ್ಪ. ಸ್ವಲ್ಪ ಪರವಾಗಿಲ್ಲ. ಬೀನ್ಸು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ರೇಟೆಲ್ಲ ಕಡಿಮೆ ಆಗಿದೆ. 200 ರೂಪಾಯಿ 250 ರೂಪಾಯಿ ಇತ್ತು ಕೆಜಿ ಬೀನ್ಸು, ಇವಾಗ 80 ರೂಪಾಯಿ ಆಗಿದೆ. ಹೋಯ್ತಿದ ಆಗುತ್ತೆ ಗೊತ್ತಾಗ್ತದೆ. ಈ ಥರದ್ದು ಮತ್ತೆ ಎರಡು ಸೆಟ್ಟು ಆರ್ಡರ್ ಮಾಡಿದ್ದೆ. ಅಮ್ಮ ಒಂದು ಬೇಕು ಅಂತ ಹೇಳಿದ್ರು ಅಂತ ಹೇಳಿ ಅವ್ರಿಗೆ ಒಂದು ಸೆಟ್ಟು, ಮತ್ತು ಅಡಿಷನಲ್ ಇಬ್ಬರಿಗೂ ಶೇರಿಂಗಲ್ಲಿ ಒಂದು ಸೆಟ್ ಅಂತ ಹೇಳ್ಬಿಟ್ಟು ಅದು 6 ಪೀಸು ಬಂತು. ಚೆನ್ನಾಗಿ ಒಂದು ಸೆಟ್ ಚೆನ್ನಾಗಿ ಬಂತು, ಇನ್ನೊಂದು ಸೆಟ್ಟಲ್ಲಿ ಡ್ಯಾಮೇಜ್ ಒಂದು ಶಾರ್ಟೇಜ್ ಬಂತು. ಹಾಗಾಗಿ ಅದು ರಿಟರ್ನ್ ಹಾಕಿದ್ದೀನಿ. ಅದು ಬಂದರೆ ಅದು 3 ಪೀಸ್ ತೊಗೊಂಡ್ರೆ ನಮಗೆ ಸರಿ ಹೋಗುತ್ತೆ. ಇದು ಒಂದು ಹಾಕಿದ್ರೆ ಫುಲ್ ಆಗೋಗುತ್ತೆ, ಇನ್ನೊಂದು ಹಾಕೋದಕ್ಕೆ ಆಗಲ್ಲ. ಏನು ಮಾಡೋದು, ಇದು ಇನ್ನೊಂದು ಹಾಕಬೇಕಾಗುತ್ತೆ. ಕವರೆಲ್ಲ ನೋಡೋಣ, ಕಟ್ಟಿರ್ತೀನಿ. ಇಲ್ಲ ಕೊತ್ತಂಬರಿ ಸೊಪ್ಪು ಬೇರೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊಳ್ಳೋ ಟೈಮ್ ಇಲ್ಲದೇ ಹಾಗೆ ಇಟ್ಬಿಟ್ಟಿದ್ದೀನಿ. ಅದು ಮಣ್ಣೆಲ್ಲ ಬಿಟ್ಟು ಗಲೀಜಾಗಿದೆ. ನಾನು ಯಾವಾಗಲೂ ಕನ್ಸ್ಟ್ರಕ್ಷನ್ ಸೋಸ್ ಇಟ್ಕೊಂಡಿರ್ತೀನಿ, ಬಟ್ ಇದೇ ಫಸ್ಟ್ ಟೈಮ್ ಮಾತ್ರ ಮಾಡಿದ್ದು. ಬೆಳಗ್ಗೆಯಿಂದ ಕೂಡ ಮೋಡ ಆಗಿದೆ. ಸ್ಟಾರ್ಟ್ ಮಾಡಿದ್ರು ಅಪಾರ್ಟ್ಮೆಂಟ್ ಅವರು. ಯಾವಾಗಲೂ ಏನಾದರೂ ಒಂದು ಗಲಾಟೆ ಅಥವಾ ಸೌಂಡು ಏನಾದರೂ ಇರಲೇಬೇಕು. ಸ್ವಲ್ಪ ಈ ಕಡೆ ಬಾಲ್ಕನಿ ಡೋರ್ ಓಪನ್ ಮಾಡ್ಕೊಂಡ್ರೆ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಓಪನ್ ಮಾಡ್ತೀನಿ. ಬಟ್ ಇವ್ರು ಮ್ಯೂಸಿಕ್ ಹಾಕೊಂಡು ಜೋರು ಸೌಂಡ್ ಕುಟ್ಕೊಂಡು ಕೂತ್ಕೊಳ್ತಾರೆ, ನನಗೆ ಕಾಪಿ ರೈಟ್ಸ್ ಬರುತ್ತೆ. ಸಾಕು ಹೋಗಿದೆ. ಈ ಥರ ಇದು ಫುಲ್ ಕೊರಿಯಾಂಡರು, ಇದು ಫುಲ್ ಬೀನ್ಸು ಲಾಸ್ಟ್ ಒನ್. ಇದು ಒಂದರಲ್ಲಿ ಎರಡರಲ್ಲೂ ಒಂದೊಂದು ಹಾಕಿಟ್ಟಿದ್ದೀನಿ. ಇದನ್ನು ಏನು ಹಾಗಲಕಾಯಿ ಮತ್ತು ಇದರಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇದೆ. ಇದನ್ನು ಥರ್ಡ್ ಒನ್ನಲ್ಲಿ ಯೂಸ್ ಮಾಡುವಾಗ ಎತ್ಕೊಳ್ಳೋಣ. ಟೀ ಒಂದು ಮಾಡ್ಕೊಂಡಿದ್ದೆ, ಹಾಲು ಕಾಯಕ್ಕೆ ಇಟ್ಬಿಡೋಣ. ಫಸ್ಟ್ ಅದಕ್ಕೂ ಮುಂಚೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ.
ನಾನು ಫ್ಯಾಮಿಲಿ ತೊಗೊಳೋದು ಹಾಲು. ಗಟ್ಟಿ ಇರುತ್ತೆ ಹಾಲು, ನೀರು ಎಷ್ಟು ಬೇಕಾದ್ರೂ ಹಾಕೋಬೋದಂತ. ಒಂದು 3 ಸಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಸೊಪ್ಪನ್ನ ನೀಟಾಗಿ ನಾವು ತೊಳ್ಕೊಂಡಿಲ್ಲ ಅಂದರೆ ಅದರಲ್ಲಿರೋ ಮಣ್ಣು ನಾವು ಪಾಲಕ್ ಪನ್ನೀರ್ ಮಾಡಿದಾಗ ಅದು ಹಾಗೆ ಸಿಗ್ತಾ ಇರುತ್ತೆ. ಅವಾಗ ಅದು ಎಂಥಗೂ ತಿನ್ನೋದಕ್ಕೆ ಅಸಹ್ಯ ಅನ್ಸುತ್ತೆ. ಅಂದರೆ ಮಣ್ಣು ಕಲ್ಲು ಸಿಗ್ತಾ ಇರುತ್ತಲ್ಲ ಬಾಯಿಗೆ, ಅವಾಗ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಇದು ಸ್ವಲ್ಪ ಎಣ್ಣೆ ತೆಳು ಆಗ್ತಾ ಇದೆ. ಇನ್ನೊಂದು 1 ಅವರ್ 2 ಅವರ್ ಇರಲಿ ಆಚೆ. ಅದಾದಮೇಲೆ ಅದಕ್ಕೆ ಶಿಫ್ಟ್ ಮಾಡ್ಕೊಂಡು ಸ್ವಲ್ಪನೇ ಶಿಫ್ಟ್ ಮಾಡ್ಕೊಡ್ತೀನಿ. ತುಂಬ ಹೊಟ್ಟೆ ನೋಡ್ತದೆ, ಬ್ಯಾಕ್ ಪೇನು ಆಗ್ತಾ ಇಲ್ಲ. ಹಾಲು ಕಾಯಿಸಿದ್ರೆ ಏನು ಗೊತ್ತಾ, ಕೆನೆ ಬರುತ್ತೆ. ಆ ಕೆನೆನ ತೆಗೆದಿಟ್ಟು ಬೆಣ್ಣೆ ಮಾಡೋಣ ಅಂತ ಹೇಳ್ಬಿಟ್ಟು ತುಪ್ಪ ಸ್ವಲ್ಪನೇ ಇದೆ. ಸೊ ಹಾಗಾಗಿ ನಂಗೆ ಈ ಥರ ಅಡುಗೆ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಗೈಸ್. ಮಧು ಅವ್ರು ಲೈವ್ ಬಂದಿದ್ದಾರೆ. ಅವಾಗಲೇ ಲೈವ್ ಬಂದಿದ್ರು, ಮೆಸೇಜ್ ಹಾಕ್ಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಷ್ಟು ತನಕ ಇದ್ದಾರೆ ಮಧು ವಿಡಿಯೋ ನೋಡ್ತಾ ಇದ್ದಾರೆ. ಮಧು ಕನಕ್ಪುರ ಕಪಲ್ ತೋರಿಸ್ಬೋದಾ ಇಲ್ಲ ನಂಗೆ ಗೊತ್ತಿಲ್ಲ, ಜಸ್ಟ್ ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ಸೋ ಇನ್ನೋಸೆಂಟ್. ಈಗ ಹಬ್ಬ ಮಾಡ್ತಿದ್ದೆ. ಇದು ಇಕ್ಲಾ ತಗೊಂಡಿಲ್ಲ, ಕೈಯಲ್ಲಿ ಇಲ್ಲ. ಇಕ್ಲಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಲನ್ನ ಸ್ವಲ್ಪ ಚೆನ್ನಾಗಿ ಕಲರ್ ಒಂಚೂರು ಲೈಟ್ ಯೆಲ್ಲೋ ಕಲರ್ ಬರೋವರೆಗೂ ಕುದಿಸಿದ್ರೆ ರೆಡಿ ಜಾಮ್ ಗೈಸ್. ಓಕೆ, ನಾನು ಸ್ವಲ್ಪ ತಿಂದ್ಬಿಟ್ಟು ತುಂಬ ಹೊಟ್ಟೆ ನೋಡ್ತಿದ್ದೆ, ನನ್ನ ಕೈಲಿ ಆಗ್ತಾನೆ ಇಲ್ಲ ನಿಂತ್ಕೊಳ್ಳೋಕ್ಕೆ. ಇವಾಗ ಟೈಮು 3:40, ಒಂದು 5 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಓಕೆನಾ, ಅಲ್ಲಿವರೆಗೂ ಬಾಯ್ ಬಾಯ್. ಹಾಯ್, ಇವಾಗ ಪಾಲಕ್ ಪನ್ನೀರದು ರೆಸಿಪಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾಯಿತು, ರೆಡಿ ಆಯಿತು ಪಾಲಕ್ ಪನ್ನೀರು. ಲೇಟಾಗಿ ಸ್ಟಾರ್ಟ್ ಮಾಡಿದೆ, 7 o'clock ಸ್ಟಾರ್ಟ್ ಮಾಡಿದೆ. ವಿಡಿಯೋ ಶೂಟ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಇಷ್ಟು ಹೊತ್ತಾಗೋಯಿತು. ಆಮೇಲೆ ಕೆಲವೊಂದು ರೆಸಿಪೀಸ್ನ ಮಾಡಿ ಸಪ್ರೇಟ್ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಪಾಲಕ್ ಪನ್ನೀರ್ನ ಸಪ್ರೇಟಾಗಿ ಮಾಡ್ಕೊಂಡೆ, ಅಂದರೆ ಆ ವಿಡಿಯೋನ ಸಪ್ರೇಟಾಗಿ ಮಾಡಿದೆ ರೆಸಿಪಿ ವಿಡಿಯೋ. ಇವಾಗ ಚಪಾತಿ ಹಿಟ್ಟು ಕಲಿಸಬೇಕು. ಇವಾಗ ಚಪಾತಿಗೆ ಮತ್ತು ಬೆಳಗ್ಗೆಗೆ ಪೂರಿ ಮಾಡೋದ ಚಪಾತಿ ಮಾಡೋದ ಕನ್ಫ್ಯೂಷನ್ ಇದೆ ನನಗೆ. ಯಾಕೋ ಪೂರಿ ತಿನ್ಬೇಕು ಅನಿಸ್ತಾ ಇದೆ, ಬಟ್ ನೋಡೋಣ, ಇಟ್ಟು ಕಲಿಸಿರ್ತೀನಿ, ಆಮೇಲೆ ಏನಾಗುತ್ತೆ ನೋಡೋಣ. ಇವಾಗೂ ಬೇಕು ನನಗೆ ಚಪಾತಿ. ಸೊ ಹಾಗಾಗಿ ಆಮೇಲೆ ಸಾಂಬಾರು ಕೂಡ ಮಾಡಿಟ್ಕೊಡ್ತೀನಿ. ಈಗ ಸಾಂಬಾರು ಮಾಡಿದ್ರೆ ಇವಾಗ ವೇಸ್ಟ್ ಆಗುತ್ತೆ ಅನಿಸುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹೇಳ್ತೀನಿ ಮತ್ತೆ ಮನೇಲಿ ಏನು ಅಡುಗೆ ಮಾಡಿದ್ದಾರೆ ಅಂತ. ಹಲೋ, ಏನು ಮಾಡ್ತಾ ಇದೆಯಾ? ಊಟ ಅದು ಅಮ್ಮ ಅಡುಗೆ ಏನು ಮಾಡಿದ್ದೆ? ನಾಳೆಗೆ ನಾನಿವಾಗ ಪಾಲಕ್ ಪನ್ನೀರ್ ಮಾಡಿದೆ, ಚಪಾತಿ ಮಾಡೋಣ ಅಂದ್ಕೊಂಡೆ.
ಅದಕ್ಕೆ ಚಪಾತಿ ಮಾಡೋಕೆ ಅಡುಗೆ ಇಲ್ಲ ಊಟಕ್ಕೆ ಇಲ್ಲೇ ಬರ್ತೀಯಾ ಅಥವಾ ಏನು ಅಂತ ಕೇಳೋಣ ಅಂತ ಮಾಡಿದೆ. ಖಾರ ಮಾಡಿಲ್ಲ, ಪನ್ನೀರ್ ಕಡಿಮೆ ಆಯಿತು, ಸ್ವಲ್ಪ ಗ್ರೇವಿ ಜಾಸ್ತಿನೇ ಮಾಡಿದ್ದೀನಿ ರೈಸ್ಗೆ ಆಗೋ ಥರ. ಸಾಂಬಾರು ಮಾಡೋಣ ಅಂದ್ಕೊಂಡೆ, ಗ್ರೇವಿನೇ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಇವಾಗ ಮಾಡಿದ್ರೆ ವೇಸ್ಟ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ. ಅಲ್ಲ ಇವಾಗ ಸಾಂಬಾರು ಮಾಡಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾಳೆಗೆಲ್ಲ ಬೇಕಲ್ಲ ಪಿ, ನಾಳೆ ನೈಟ್ಗೆ ನಾಡಿದ್ದು ಮೊಳಕೆ ಬೇರೆ ಕಟ್ಬಿಟ್ಟು ಒಂದು ವಾರ ಆಗೋಯ್ತು, ತುಂಬ ಇದೆ. ಕಾಳುಗಳು ಕೊಡ್ತೀನಿ, ಅಮ್ಮಂಗೆ ಮಾಡ್ಕೊಳಕ್ಕೆ ಹೇಳ್ತೀಯಾ? ಮಾಡಲ್ಲ ಹಾಂ ಮೊಳಕೆ ಕಾಳು, ಅದಕ್ಕೆ ಹ್ಞೂ ಅಂದರೆ ಅಮ್ಮ ಮಾಡ್ತೀನಿ, ಇಲ್ಲಾಂದ್ರೆ ಎತ್ತಿಡ್ತೀನಿ, ನಾನು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಂ ಕಾಳು ಈಗ ಪಾಲಕ್ ಪನ್ನೀರ್ ಮಾಡಿದೆ, ನಾಳೆಗೂ ಆಗಂಗೆ ಮೊಳಕೆ ಕಾಳು ಐತೆ, ಹುಳ್ಳಿ ಕಾಳು ಮೊಳಕೆ ಕಟ್ಟಿಟ್ಟಿದೆ. ಚಪಾತಿ ಮಾಡ್ಕೊಂಡೆ, ಅದಕ್ಕೆ ನಾಳೆ ಸೋಮವಾರ ಅಲ್ವಾ, ನಾನ್ ವೆಜ್ ಏನು ತಿನ್ನಲ್ವಲ್ಲ. ಹ್ಞೂ ಅಂದರೆ ಮೊಳಕೆ ಬಂದ್ಬಿಟ್ಟೈತೆ ಜಾಸ್ತಿ, ಒಂದು ವಾರ ಆಯ್ತಾರೆ ಕಟ್ಟಿ, 4 ದಿನ ಆಯ್ತು ಮೊಳಕೆ ಕಾಳು ಕಟ್ಟಿ. ಹಲೋ ಹುಳ್ಳಿ ಕಾಳು ಮೊಳಕೆ ಕಟ್ಟಿದೆ, ಮೊಳಕೆ ಬಂದೈತೆ, ಸಾರು ಮಾಡೋಣ ಅನ್ಕೊಂಡೆ. ಇವಾಗ ಮಾಡಿದ್ರೆ ವೇಸ್ಟ್ ಆಗುತ್ತಲ್ಲ ಅಂತ. ಮೊಳಕೆ ಕಾಳು ಕೊಡ್ಲಾ ಸಾಂಬಾರು ಮಾಡ್ಕೊಡ್ಲಾ? ಹಲೋ ಹಲೋ ಹಾಂ ಗ್ರೇವಿ ಇವಾಗ ಆಗೈತೆ, ಬೇಕಾದ್ರೆ ಇವಾಗಲೇ ಕೊಟ್ಕೊಳಿಸ್ತೀನಿ ಯಾರಾದರೂ ಬಂದರೆ. ಸಾಂಬಾರು ಕೇಳ್ತಾ ಇರೋದು ನಾನು. ಹೌದಾ, ಒಂದು ನಿಮಿಷ ಕಟ್ ಮಾಡ್ತೀನಿ. ಹಲೋ, ಅವ್ರು 2 ಫೋನಲ್ಲಿ ಮಾತಾಡ್ತವ್ರಾ? ಅದೇನೇ ಇವಾಗ ಮೊಳಕೆ ಕಟ್ಟಿದ ಕಾಳು ಐತೆ ಕಣಮ್ಮ, ಸಾಂಬಾರು ನೀವೇ ಮಾಡ್ಕೊತೀನಿ ಅಂದರೆ ಕಾಳು ಕಳಿಸ್ತೀನಿ, ಮಾಡಿಕೊಡು ಅಂದ್ರೆ ಮಾಡ್ಕೊಡ್ತೀನಿ ನಾಳೆಗೆ. ಅಂದರೆ ಇವಾಗಲೇ ಮಾಡ್ಕೊಟ್ಟು ಕಳಿಸ್ತೀನಿ, ನಾಳೆಗೆ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ. ಓ ಇವಾಗ ಮಾಡ್ತೀನಿ ಕಣಮ್ಮ, ನಾನು ಒಬ್ಳಿಗೆ ಅಂದರೆ ವೇಸ್ಟ್ ಆಗುತ್ತೆ ಸಾಂಬಾರು. ಅದಕ್ಕೆ ಇವಾಗ ಸಾಂಬಾರು ನಿಮಗೆ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನಾಳೆ ಪೂರ ಆಗಂತ ಮಾಡ್ಕೊಡ್ತೀನಿ ಬಿಡ್ರಿ. ಸರಿ ಕಣಮ್ಮ, ಆಯ್ತು. ಊಟ ಮಾಡಿದ್ರೆ ಇಲ್ಲ? ಪಾಲಕ್ ಪನ್ನೀರ್ ಮಾಡಿದ್ದೀನಿ, ಯಾರನ್ನ ಕಳ್ಸಿರಿ, ಇವಾಗ ಕೊಟ್ಟು ಕಳಿಸ್ತೀನಿ ನಾಳೆ ಬೆಳಗ್ಗೆ ಆಗಂಗೆ. ಹಾಂ ಅವಳಿಗೆ ದೋಸೆ ಹಾಕೊಡೋಕ್ಕಾಗುತ್ತೆ ನಾಳೆ ಅವಳಿಗೆ. ಪನ್ನೀರ್ ಮಾಡಿದ್ದೀನಿ, ಪಾಲಕ್ ಪನ್ನೀರು, ಯಾರಾದ್ರೂ ಬಂದರೆ ಕೊಟ್ಟು ಕಳಿಸ್ತೀನಿ ಎಂದೆ. ಬೆಳಗ್ಗೆ ಅವಳಿಗೆ ಬರೀ ದೋಸೆ ಮಾಡ್ಕೊಂಡು, ದೋಸೆನೋ ಇಡ್ಲಿನ ಮಾಡ್ಕೊಂಡು, ದೋಸೆ ಮಾಡ್ಕೊಡ್ರಿ, ಇಡ್ಲಿಕ್ಕೆ ಚೆನ್ನಾಗಿರಲ್ಲ, ದೋಸೆ ಮಾಡ್ಕೊಡ್ರಿ, ದೋಸೆನೋ ಚಪಾತಿನೋ. ಹಲೋ ಈಗ ಯಾರು ಬರ್ತಾರೆ? ಬಾಕ್ಸ್ ಕೊಟ್ಟು ಕಳಿಸ್ರಿ, ಬಾಕ್ಸ್ ಇಲ್ಲ ಅವತ್ತು. ಬಾವರ್ ಬಂದವ್ರ ಇವಾಗಲೇ? ಮತ್ತು ಒಬ್ರು ಹೇಳಿಲ್ಲ, ಯಾರು ಹೇಳಲೇ ಇಲ್ಲ. ಸರಿ ಹಂಗಾರೆ ಅವರೆಲ್ಲ ಇನ್ನೇನು ಸಾಂಬಾರು ಮಾಡ್ಕೊಡ್ತೀನಿ ಬಿಡ್ರಿ, ಇಲ್ಲ ಜಾಸ್ತಿ ಮಾಡ್ತೀನಿ. ಹ್ಞೂ
ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಅಂತ ಹೇಳಿ ಇಟ್ಟಿದ್ದೀನಿ. ನಮ್ಮ ಭಾವ ಅಂದರು ಮತ್ತು ಮಗು ಪಾಪು ಎಲ್ಲ ಬಾಣಂತಿ ಎಲ್ಲ ಬಂದಿದ್ದಾರೆ, ಏನೋ ಹಾಸ್ಪಿಟಲ್ಗೆ ಹೋಗೋದಿದೆ ನಾಳೆ ಅಂತ ಹೇಳಿಬಿಟ್ಟು ನಾನು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಆವಾಗಲೇ ಹೇಳಿದಾಗೆ. ಬಟ್ ಏನಾಯಿತು, ನಮ್ಮ ಪಾಲಕ್ ಪನ್ನೀರು 2 ಕಟ್ಟಿತ್ತಲ್ಲ ಪಾಲಕ್ ಸೊಪ್ಪು, ಹಾಗಾಗಿ ಜಾಸ್ತಿ ಆಯಿತು ಗ್ರೇವಿ. ಪನ್ನೀರ್ ಒಂದು 200 ಗ್ರಾಮ್ ತೊಗೊಂಡಿದ್ದೆ ಅಷ್ಟೇ ಸಾಕಂತ. ಗ್ರೇವಿ ರೈಸ್ಗೂ ಆಗೋ ಥರ ಮಾಡಿದ್ದೆ, ಅದನ್ನೇ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ ಬೆಳಗ್ಗೆ ಟಿಫನ್ಗೆ. ಇವಾಗ ಸಾಂಬಾರು ನನಗೇನು ನೆಸೆಸಿಟಿ ಇರಲಿಲ್ಲ, ವೇಸ್ಟ್ ಆಗುತ್ತೆ ಸುಮ್ಮನೆ ಮಾಡಿದ್ರೆ ಅಂತ ಹೇಳಿಬಿಟ್ಟು ಕೇಳೋಣ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಮಾಡಿಕೊಡು ಅಂದರು. ಭಾವಂದ್ರೆಲ್ಲ ಬಂದಿದ್ರಲ್ಲ, ಸರಿ ಆಯಿತು ಬಿಡು, ಅವ್ರಿಗೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಇಲ್ಲೇ ಮಾಡಿಕೊಟ್ಟು ಕಳಿಸ್ತೀನಿ ಬಿಡಿ ನಾಳೆಗಾಗೋ ಹಾಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ. ಅಡುಗೆ ಮಾಡ್ತಾನೆ ಅಷ್ಟು ಪಾತ್ರೆ ತೊಳೆದಾಕೊಂಡು ಸಿಂಕಲ್ಲಿ ಇನ್ನೂ ಅಷ್ಟು ಒಂದು ಬುಟ್ಟಿ ಪಾತ್ರೆ ಆಗೋಷ್ಟಿದೆ. ಅಡುಗೆ ಮಾಡೋದು ನಿಂತ್ಕೊಂಡ್ರೆ ಅಂತೂ ಹೆವಿ ಆಗುತ್ತೆ. ಇನ್ನು ವೀಡಿಯೋ ಎಡಿಟಿಂಗ್ ಮಾಡಬೇಕು. ಕಾಳನ್ನ ನಾವು ಮೊಳಕೆ ಕಾಳನ್ನ ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ಕೊಂಡಿದ್ವಿ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎರಡು ಸ್ನಾನ ಮಾಡಿ ಬಟ್ಟೆ ಹೋಗಿಟ್ಟಿದ್ದೀನಿ, ಇನ್ನೂ ಒಣಾಕಿಲ್ಲ, ಹಂಗಂತೂ ಆಗ್ತಾನೆ ಇರಲಿಲ್ಲ. ಜ್ವರ ಬಂದ್ಬಿಟ್ಟಿದೆ ನಂಗೆ ಆ್ಯಕ್ಚುಲಿ, ಹೊಟ್ಟೆನೂ ತಡೆಯೋಕ್ಕಾಗ್ತಾನೆ. ಈಗ ಮಸಾಲೆಗೆಲ್ಲ ಹಸಿ ಅಲ್ವಾ ಹಾಕಿ ರುಬ್ಕೊಂಡಿದ್ದು, ಸೊ ಹಸಿ ಸ್ಮೆಲ್ ಹೋಗೋದು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ನಮ್ಗೆ ಯಾವ ಕನ್ಸಿಸ್ಟೆಂಟಲ್ಲಿ ಸಾಂಬಾರು ಬೇಕು, ಸೊ ಸಾಂಬಾರಿಗೆ ನೀರು ಮಿಕ್ಸ್ ಮಾಡಲು ಉಪ್ಪು ಹಾಕಿ ಇನ್ಮೇಲೆ ಒಳ್ಳೊಳ್ಳೆ ರೆಸಿಪೀಸ್ ಬರ್ತಾ ಇರುತ್ತೆ. ನೆಕ್ಸ್ಟು ಇನ್ನು ನನಗೆ ಇಷ್ಟು ದಿನ ಏನಾಗ್ತಾಯಿತ್ತು, ವೀಡಿಯೋ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಒಂದು ರೆಸಿಪೀಸು. ಇಲ್ಲಿ ಇಟ್ಟು ಇದು ನೀಟಾಗಿ ಕಾಣೋ ಥರ ಈ ಪ್ಲೇಸ್ಮೆಂಟ್ ಮಾಡ್ಕೊಂಡು ಮಾಡ್ತಾಯಿದ್ರು. ಫೋನ್ ಹೀಟಾಗಿ ಫೋನ್ ಕೂಡ ರನ್ನಿಂಗ್ ಇರ್ತಾಯಿತ್ತು, ಮತ್ತು ಅಡುಗೆ ಮಾಡ್ತಿದ್ವಲ್ಲ ಅಲ್ಲಿ ಬಿಸಿ ಇರುತ್ತಲ್ಲ, ಹಾಗಾಗಿ ಫೋನ್ ಹೀಟಾಗಿ ವೀಡಿಯೋ ಸ್ಟಾಪ್ ಆಗ್ತಾಯಿತ್ತು. ಬಟ್ ಇವಾಗ ಒಂದು ಐಡಿಯಾ ಸಿಕ್ಕಿದೆ ಏನು ಮಾಡಬೇಕಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೆಕ್ಸ್ಟು ಲಾಸ್ಟ್ ಬಿಸಿಬೇಳೆ ಬಾತ್ ಕೂಡ ಮಾಡ್ತಾಯಿಲ್ಲ, ಅದನ್ನು ಸೇಮ್ ಹಾಗೆ ಮಾಡಿದ್ದು ಹೊಸ ಐಡಿಯಾ ಯೂಸ್ ಮಾಡಿಕೊಂಡು ಏನು ಮಾಡಬೇಕಂತ ಗೊತ್ತಾಗ್ತಾರೆ. ಇನ್ನು ಆ ಥರ ಮಾಡ್ತೀನಿ. ಸೊ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ರೆಸಿಪೀಸು. ನೀರಿದೆ, ಫುಲ್ ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದೆ. ಅಲ್ಲಿಂದ ಇನ್ನೂ ಕ್ಯಾನು ಅದನ್ನ ಎತ್ತಿ ಇಟ್ಕೋಬೇಕು. ನೀರು ಇನ್ನೊಂದು ಸ್ವಲ್ಪ ಹಾಕಬೇಕು. ಉಪ್ಪು ಈಗ ಸ್ವಲ್ಪ ಹಾಕೊಂಡಿರ್ತೀನಿ, ಆಮೇಲೆ ನೋಡಿ ಹಾಕೊಳ್ಳೋಣ. ಆಮೇಲೆ ಗೈಸ್, ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದೆ, ಉಪ್ಪನ್ನ ಏನು ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಇಟ್ಕೋಬಾರ್ದಂತೆ. ಅದೇನು ನೀರು ಥರ ಆಗುತ್ತೆ, ಒಂದು ಕರಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದು. ಒಂದು ಅದು ಒಳ್ಳೇದಲ್ವಂತೆ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಳ್ಳೋದು. ಏನು ರೀಸನ್ ಅಂತ ನಂಗೆ ಗೊತ್ತಿಲ್ಲ, ಅದೇನೋ ಇಶ್ಯೂ ಅಂದರೆ ನಾನು ನೆಗೆಟಿವ್ ಎನರ್ಜಿ, ಕರೆಕ್ಟ್, ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪನ್ನ ಇಟ್ಕೋಬಾರ್ದಂತೆ. ಅಟ್ಲೀಸ್ಟ್ ಉಪ್ಪು ಒಂದು ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡಬಾರ್ದಂತಾರೆ. ಬಟ್ ಈಗ ನಂದು ಬಂದು ಪ್ಲಾಸ್ಟಿಕ್ ಬರಲ್ಲ, ಒಂಥರ ಹೆಂಗೆ ಹೇಳೋದು, ಈ ಥರ ಗ್ಲಾಸ್ ವಾಲ್ ಅಂತಂದ್ರೆ ಸೆರಾಮಿಕ್, ಅದು ಬೌನ್ಸ್ ಆಗಿ ರಿಟರ್ನ್ ಬರುತ್ತೆ ಬಾಕ್ಸ್ ಆ ಥರ. ಅದು ನನಗೆ ಎಕ್ಸಾಕ್ಟಾಗಿ ಅದೇನು ಮೆಟೀರಿಯಲ್ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಅಂಥದ್ರಲ್ಲಿ ಇಟ್ಟಿದ್ದು. ಬಟ್ ಈ ಸಲ ಲಾಸ್ಟ್ ನನ್ನ ಎಲ್ಲ ತುಂಬ ಹಳೆ ವೀಡಿಯೋದಲ್ಲಿ ನೋಡಿರ್ಬೋದು, ಒಂದು 4-5 ವ್ಲಾಗಿಂದ ಹಬ್ಬದಲ್ಲಿ ನಾನು ಊರ ಬದಲಿ ಈ ಥರ ಪಿಂಗಣಿ ಜಾರಗಳನ್ನ ತೊಗೊಂಡೆ. ಸೊ ನಮ್ಮಮ್ಮ ಕೂಡ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಸಹ ಈ ಥರ ಪಿಂಗಣಿ ಒಂದು ಕೊಡಿಸ್ಬೇಕು. ಅದಕ್ಕೆ ನಮ್ಮ ಮತ್ತೆ ಏನು ಯೂಸ್ ಮಾಡ್ತಾರೆ ನಂಗೆ ಐಡಿಯಾ ಇಲ್ಲ, ನಿಜವಾಗ್ಲೂ ಐಡಿಯಾ ಇಲ್ಲ. ನಮ್ಮಮ್ಮ ಕೇಳಿದೆ ಆ್ಯಕ್ಚುಲಿ ಈ ಥರ ಬೇಕಂತ, ಬೇಡ ಅಂದರು. ಬಟ್ ಇಲ್ಲ, ಈ ಸಲ ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಹಾಕಿ ಇಟ್ಕೊಳ್ಳೋಕೆ ಮಾತ್ರ ಈ ಥರದ 2 ಜಾರ್ ಕೊಡಿಸ್ತೀನಿ ಅವರು. ನಾನು ಕಲ್ಲುಪ್ಪು ಅಂತೀನಿ, ಉಪ್ಪನ್ನ ಆದ್ರೂ ಅಟ್ಲೀಸ್ಟ್ ಈ ಥರ ಜಾರ್ಗಳಲ್ಲಿ ಇಟ್ಕೋಬೇಕು. ದಯವಿಟ್ಟು ಪ್ಲಾಸ್ಟಿಕಲ್ಲಿ ಯಾರಾದರೂ ಯೂಸ್ ಮಾಡ್ತಾರೆ ದಯವಿಟ್ಟು ರಿಮೂವ್ ಮಾಡಿ. ನೆಗೆಟಿವ್ ಏನು ಮೊದಲೇ ಟೈಮ್ಗಳು ಸರಿ ಇರಲ್ಲ ಇವಾಗ. ಸೊ ಹಾಗಾಗಿ ಏನು ಹೇಳ್ತೀರಾ,
ಬೇಡ ಸುಮ್ಮನೆ ಚಾನ್ಸಸ್ ತೊಗೊಳ್ಳೋದು. ಏನೊಂದು 100 ನಾನು ಇದು ಕೊಟ್ಟು 100 ರೂಪಾಯಿ ತೊಗೊಂಡೆ, ನೀವು ಔಟ್ಸೈಡ್ ತೊಗೊಂಡು ಒಂದು 50 ರೂಪಾಯಿ ಜಾಸ್ತಿ ಆಗ್ಬೋದು, 150 ರೂಪಾಯಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಕಳಿತೀವಿ ಅಂತ ವೇಸ್ಟ್ ಮಾಡಿಕೊಂಡು ಅನ್ನೆಸರಿ ಖರ್ಚು ಮಾಡಿ. ಅದ್ರ ಬದಲು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆದ್ರೆ ಸ್ವಲ್ಪ ತೊಂದರೆ ಇಲ್ಲ. ನನ್ನ ಹಸ್ಬೆಂಡ್ಗಂತೂ ಫುಲ್ ಖುಷಿ, ಇದೇ ಥರದ್ದು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಅಂದರೆ ಅವ್ರು ಮಟ್ಟೆ ಯೂಸ್ ಮಾಡು ಅಂತಾರೆ. ಮಡಿಕೆ ನನ್ನ ಹತ್ರ ಒಂದು ದಿನ ಅಲ್ಲ ಒಂದೇ ಒಂದು ಅಡುಗೆ ರೆಸಿಪಿ ಮಾಡೋದಕ್ಕೂ ಬರೋದಿಲ್ಲ. ಈಗ ನಾನು ಹಿಂಗೆ ತಿರುಗಿಸೋ ಇದರಲ್ಲಿ ಎಲ್ಲ ಚೂರಾಗಿ ಬಿದ್ದೋಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಯುಟಿಲಿಟಿ ಏರಿಯಾದ ಡೋರ್ ತೆಗೆದಿದ್ದೀನಿ ಅಲ್ಲ, ಅಪಾರ್ಟ್ಮೆಂಟ್ ಗ್ರೌಂಡ್ ಫ್ಲೋರಲ್ಲಿ ಇರೋರು ನೀಟಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಕಾಣಿಸುತ್ತೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅವರು ನೀಟಾಗಿ ಕಾಣಿಸುತ್ತೆ ಇಲ್ಲಿ. ಅದಕ್ಕೆ ಅವಾಗ ಅಲ್ಲೆಲ್ಲ ಕುತ್ಕೊಂಡು ಅವರು ಟಿವಿ ನೋಡ್ತಾ ಇದ್ದಾರೆ. ನಾನು ಇಲ್ಲಿ ಮ್ಯಾಚ್ ನೋಡ್ತಾ ಇರ್ಬೋದು ಅಥವಾ ಏನೋ ನೋಡ್ತಾ ಇರ್ಬೋದು ಮೂವಿನ, ಏನೋ ಅವಾಗಿಂದ ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇದ್ರು. ಜೋರ್ ಕಿಕ್ಕ ಹಾಕೊಂಡು ಜೋರ್ ಕಿರ್ಚ್ಕೊಂಡು ಚಪ್ಪಳೆ ಹೊಡ್ಕೊಂಡೆಲ್ಲ ನೋಡ್ತಾ ಇದ್ರು. ಸೊ ಅದಕ್ಕೆ ನೀಟಾಗಿ ಕಾಣಿಸುತ್ತೆ ಇಲ್ಲಿಗೆ ಗ್ರೌಂಡ್ ಫ್ಲೋರ್ ಅವ್ರದ್ದು. ಹಾಗಾಗಿ ಅದಕ್ಕೆ ತೆಗಿ ನೋಡ್ತಾ ಇದ್ದೀನಿ, ಏನು ಚಿತ್ರ ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದಾರೆ ಅನ್ಕೋಬಿಟ್ರೆ ಅಂತ. ಇದು ನನಗೆ ತೊಗೊಳಕ್ಕೆ ಮುಂಚೆ ಗೊತ್ತಿರಲಿಲ್ಲ, ಇದು ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟರೆ ಏನು ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ. ನಾನು ತೊಗೊಂಡಾದ್ಮೇಲೆ ನಂಗೆ ನಿನ್ನೆ ನೈಟ್ ಗೊತ್ತಾಗಿದ್ದು, ಶನಿವಾರ ಸುಮ್ಮನೆ ಹೀಗೆ ಸ್ಕ್ರಾಲ್ ಮಾಡಿ ವಿಡಿಯೋ ನೋಡ್ತಾ ಇದ್ದೆ. ಅವಾಗ ಯಾರೋ ಹೀಗೆ ಜಾರ್ಗಳನ್ನ ಬುಕ್ ಮಾಡಿ ತೊಗೊಂಡಾಗ ಅವ್ರು ಹೇಳ್ತಾರೆ, ಅವ್ರಿಗೆ ಯಾರೋ ಹೇಳಿದಂತೆ. ಸೊ ಆಲ್ಮೋಸ್ಟ್ ನಾನು ಇದೇ ಥರದ ನಾನು ಇದನ್ನ ಆಯ್ತು ನಮಗೆ ಕೊಟ್ಬಿಟ್ಟು ನಾನು ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ನಂಗೆ ಒಂದು ಸ್ಟ್ಯಾಂಡ್ ಬೇಕಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ ಅಲ್ಲ, ಅದಕ್ಕೆ ಇನ್ನೊಂದು ಸ್ಟ್ಯಾಂಡ್ ಬೇಕು, ಅದನ್ನು ತೊಗೊಳ್ತೀನಿ. ನಾನು ಅದಕ್ಕೆ ಏನೇನೋ ಬೇರೆ ಪ್ಲಾನ್ ಇದೆ, ನೋಡೋಣ. ಆ ಥರ ಮಾಡ್ತೀನಿ, ಇಲ್ಲ ಅಂದರೆ ಅಮೌಂಟ್ ಪೇ ಮಾಡ್ಕೊಂಡು ಇವಾಗ ಏನು ಇಟ್ಟಿದ್ದೀನಲ್ಲ ಅದೇ ಥರದ್ದು ಸ್ಟ್ಯಾಂಡ್ ತೊಗೊಳ್ತೀನಿ. ಸೊ ಪ್ಲೀಸ್ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಪ್ಲಾಸ್ಟಿಕ್ನ ರಿಮೂವ್ ಮಾಡಿ ಈ ಥರ ಜಾರ್ಗಳನ್ನ ತೆಗೆದು ಇಟ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಮೆಲ್ಟ್ ಆಗ್ತಾ ಇತ್ತು ಸಾಲ್ಟ್ ಕಲ್ಲು ಉಪ್ಪು ಬಾಕ್ಸಲ್ಲಿ ನೀರು ಥರ ಆಗ್ಬಿಡ್ತಾ ಇತ್ತು, ಕೆಳಗಡೆ ಎಲ್ಲ ನೀರು ನಿಂತಿರೋ ಥರ ಆಗ್ತಾ ಇತ್ತು. ಹಾಗಾಗಿ ನಾನು ಇಲ್ಲ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಚೇಂಜ್ ಮಾಡ್ಕೊಂಡಿದ್ದು. ಮನೆಯಲ್ಲಿ 2 ಥರ ಪುಡಿ ಉಪ್ಪನ್ನ ಯೂಸ್ ಮಾಡ್ತೀವಿ. ಒಂದು ಹಿಮಾಲಯನ್ ರಾಕ್ ಸಾಲ್ಟ್ ಪಿಂಕ್ ಕಲರ್ದು, ಇನ್ನೊಂದು ವೈಟು. ನಾನು ವೈಟ್ ಸಾಕು, ಪಿಂಕ್ ಬೇಡ ಅಂತ ಹೇಳಿದೆ. ಫಸ್ಟ್ ಪಿಂಕ್ ಯೂಸ್ ಮಾಡ್ತಾ ಇದ್ದೆ, ಅದೊಂದು ಸ್ವಲ್ಪ ದಿನ ಆಗ್ತಾ ಒಂಥರ ಮುದ್ದೆ ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು, ನಂಗೆ ಇಷ್ಟ ಆಗ್ತಾ ಇರಲ್ಲ ಅದು. ಹಾಗಾಗಿ ಮಾಮೂಲಿ ತರಿಸ್ಕೊಂಡೆ, ತೊಗೊಂಬಂದೆ ನಾನು. ತರ ಕೇಳಿದೆ, ಅವ್ರು ಪಿಂಕ್ ಸಾಲ್ಟ್ ತಂದಿದ್ರು, ನಂಗಿಲ್ಲ ಬೇಡ ಅಂತ ಹೇಳ್ಬಿಟ್ಟು ನಂಗೆ ಅದೇ ಬೇಕು ಅಂತ ಹೇಳಿ ವೈಟ್ ಸಾಲ್ಟ್ ತರಿಸ್ಕೊಂಡೆ. ಅದು ಇದೆ. ಇದರಲ್ಲಿ ಕಲ್ಲುಪ್ಪಿದೆ, ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ, ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಓಕೆ, ಸುಮ್ಮನೆ ಹಂಗೆ ಇಟ್ಟಿರೋದು. ಇದರಲ್ಲಿ ಕಲ್ಲುಪ್ಪಿಟ್ಟಿದ್ದೀನಿ, ಓಕೆನಾ. ಇದರಲ್ಲಿ ಪುಡಿ ಉಪ್ಪು ವೈಟ್ ಕಲರು, ಇದರಲ್ಲಿ ಪಿಂಕ್ ಸಾಲ್ಟು. ಈ ಥರ ಹಿಂಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಮೇ ಬಿ ಕಾಣಿಸ್ತಾ ಇದೆಯಾ? ಇದು ಈ ಥರ ಇದೆ. ಇವಾಗ ಇದಕ್ಕೆ ಉಪ್ಪಿನಕಾಯಿ ಹಾಕಿಡಬೇಕು, ಅದಕ್ಕೆ ಅಂತಲೇ ತೊಗೊಂಡಿದ್ದು. ಈಗ 150 ರೂಪೀಸ್ ಎರಡೂ. ಇದರಲ್ಲಿ ಇನ್ನೊಂದು ಬ್ಲಾಕ್ ಸಿಲ್ವರ್ ಕೋಟೆಡ್ ಈ ಥರ ಲೈನ್ ಇರೋದಿತ್ತು. ನನ್ನ ಹಸ್ಬೆಂಡ್ ಇದೆಲ್ಲ ತೊಗೊಂಡು ಬಂದು ಮನೆಗೆ ಬಂದಾದ್ಮೇಲೆ ಅದನ್ನು ತೊಗೋಬೇಕಾಗಿತ್ತು. ಅದು ಒಂಥರ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಅಂತಾರೆ. ತೊಗೊಳಕ್ಕೆ ಮುಂಚೆ ಅಂತಾನೆ ಹೇಳಬೇಕು, ಬಟ್ ನನಗೆ ಈ ಥರ ಇರೋದು ಡಿಸೈನ್ ಇಷ್ಟ ಆಯಿತು. ನನಗೆ ಕಪ್ ಇಷ್ಟ ಆಗಲ್ಲ. ಆ್ಯಕ್ಚುಲಿ ಸೇಮ್ ನಮ್ಮದು ಸ್ಟವ್ ಮತ್ತು ಇಲ್ಲಿ ಏನು ಸ್ಟಿಕ್ಕರ್ ಹಾಕೊಂಡಿದ್ದೀನಿ ಕಟ್ಟೆಗೆ, ಅದಕ್ಕೆಲ್ಲದಕ್ಕೂ ನೀಟಾಗಿ ಮ್ಯಾಚ್ ಆಗೋದು. ಕಾಫಿ ಗ್ಲಾಸ್ ಅಷ್ಟೇ, ನನಗೆ ಯಾವುದೋ ಓಲ್ಡ್ ಸ್ಟೈಲ್ ತೊಗೊಂಡಿದ್ದ ಬೈತಾ ಇದೆ, ವೇಸ್ಟ್ ಅದು, ಆಲ್ರೆಡಿ ಹಾಳಾಗಿದೆ ಅದು ಅಂತ. ಅದನ್ನು ತೊಗೊಂಡಿರೋಂಥ ಸ್ಟ್ಯಾಂಡರ್ಡ್ ಕ್ಲಾಸಾಗಿ ಕಾಣೋದು ಅಂತ ಹೇಳ್ತಾ ಇದ್ರು. ತೊಳೆದಿಟ್ಟಿದ್ದೆ, ಒರೆಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ರೆ ಇದು ಮುಗಿದ್ಬಿಡ್ಲಿ. ಅದು ಆ ಕೈಯಲ್ಲೆಲ್ಲ ಉಪ್ಪಿನಕಾಯಿ ಮುಟ್ಟಿದ್ರೆ ಹಾಳಾಗುತ್ತೆ. ಹಾಗಾಗಿ ನಾನು ಮುಗಿದ್ಬಿಡ್ಲಿ ಇದು ಅಂತ ಕಾಯ್ತಾ ಇದ್ದೆ. ಅದು ಕುದಿ ಬರಲಿ, ಉಪ್ಪು ಖಾರ ಟೇಸ್ಟ್ ನೋಡಿ ಆಮೇಲೆ ಅದನ್ನು ಒಂದು ವಿಷಲ್ ಅಥವಾ 2 ವಿಷಲ್ ಹಾಕ್ಸ್ಕೊಳ್ತೀನಿ. ನೋಡಿ ಇವಾಗ ಇದೇನು ಫ್ರಿಡ್ಜಲ್ಲಿ ಇಟ್ಟಿದ್ವಲ್ಲ, ನನ್ನ ಹಸ್ಬೆಂಡ್ ಇಟ್ಟಿರೋದು. ಅವತ್ತು ಹಾಕೊಳ್ಳೋಕ್ಕೆಲ್ಲ ಹೋದೆ, ಯಪ್ಪ ಒಂಥರ ಮುಖಕ್ಕೆ ಹೊಡೆದಾಗಾಯ್ತು, ತಿನ್ನೋಕ್ಕಾಗಲಿಲ್ಲ. ನೋಡಿ ಈ ಎಣ್ಣೆ ಏನಿದಲ್ಲ, ಇದು ಹೆಂಗಾಗ್ಬಿಟ್ಟು ಗ್ರೀಸ್ ಥರ ಆಗ್ಬಿಟ್ಟಿತ್ತು, ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅದನ್ನು ಇದು ಮಾಡಿರಲಿಲ್ಲ. ಯಾಕಾದ್ರೂ ತೊಗೊಬಿಟ್ಟು ಅನಿಸ್ಬಿಡ್ತು. ಉಪ್ಪಿನಕಾಯಿ ಒಂದು ತಿನ್ನೋಕ್ಕಾಗದೆ, ಉಪ್ಪಿನಕಾಯಿ ಚೆನ್ನಾಗಿದೆಯೋ ಅಥವಾ ಇದು ಎಣ್ಣೆ ಅದರ ಆಗಿರೋದಕ್ಕೆ ಅನಿಸ್ತಾ ಇದೆಯೋ ಗೊತ್ತಾಗಲಿಲ್ಲ. ಸ್ವಲ್ಪನೇ ಹಾಕಿಟ್ಕೊಳ್ತೀನಿ, ಯಾಕಂದರೆ ಹಾಳಾಗ್ಬಾರ್ದಲ್ವಾ. ಸೊ ಅದಕ್ಕೆ ಖಾಲಿ ಆದಂಗೆ ಆದಂಗೆ ನಾನು 2 ಟೈಮ್ ಆಗೋ ಥರ ಇದೆ ಇವಾಗ. ಇದನ್ನ ಆಚೆ ಎತ್ತಿಟ್ಕೊಂಡು ಹಾಕೋದು ಸಾಕು. ಇದರಲ್ಲಿ ಮುಕ್ಕಾಲು ಭಾಗ ಇಷ್ಟು ಹಾಕೊಂಡಿದ್ದೀನಿ. ಇದಾಗಲಿ, ಇದು ಖಾಲಿ ಆದಮೇಲೆ ಅದನ್ನು ಹಾಕೊಳ್ಳೋಣ. ಮತ್ತು ಇನ್ನೊಂದು ಉಪ್ಪಿನಕಾಯಿಗೆ, ತುಪ್ಪಕ್ಕೆ ಇಷ್ಟಕ್ಕೂ ಯಾರು ಸ್ಟೀಲ್ ಸ್ಪೂನ್ನ ಯೂಸ್ ಮಾಡಬೇಡಿ. ಆದಷ್ಟು ಸೆರಾಮಿಕ್ ಟೈಪ್ ಅಥವಾ ತುಂಬ ಚೆನ್ನಾಗಿರೋ ಕ್ವಾಲಿಟಿದು ಪ್ಲಾಸ್ಟಿಕ್ ಸ್ಪೂನ್ಸ್ ಬರುತ್ತಲ್ಲ ಆ ಥರ ಯೂಸ್ ಮಾಡಿ. ಸಾರಿ ಗ್ಯಾಸ್ಟಿಕ್ ಆಗಿರೋದಕ್ಕೆ. ಏನಕ್ಕಂದರೆ ಹೇಳ್ಬೇಕಂದ್ರೆ ಹೇಳಬರಲ್ಲ, ಅದು ಸ್ಪೂನ್ ಒಂಥರ ರಸ್ಟೆಡ್ದಂಗೆ ಆಗ್ತಿರ್ತಲ್ಲ, ಉಪ್ಪಿನ ಕಂಟೆಂಟ್ ಇರುತ್ತಲ್ಲ, ಸ್ಟೀಲ್ ಐರನ್ ಒಂಥರ ಕಬ್ಬಿಣ ಥರ ಅದಲ್ವಾ, ಅದು ಲೋ ಕ್ವಾಲಿಟಿ ಯೂಸ್ ಮಾಡಿರ್ತಲ್ಲ, ಹಾಗಾಗಿ ಅದೊಂಥರ ಹಾಳಾಗ್ತಾ ಬರುತ್ತೆ. ಈಗ ಒಂದು ಸೈಡು ಸ್ಪೂನು ವೇಸ್ಟು, ಅದು ಒಂದು ನಾವು ಉಪ್ಪು ಹಾಳಾಗುತ್ತೆ, ಒಂದು ಉಪ್ಪಿನಕಾಯಿ ಹಾಳಾಗುತ್ತೆ, ತುಪ್ಪನೂ ಹಾಳಾಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಉಪ್ಪಿನಕಾಯಿ ಜೊತೆ ತುಪ್ಪದ ಜೊತೆ ನೀವು ಸ್ಟೀಲ್ ಸ್ಪೂನ್ನ ಹಾಕಿದ್ರೆ ಉಪ್ಪಿನ ಕಂಟೆಂಟ್ ಇರೋದ್ರಿಂದ ಉಪ್ಪಿನಾಂಶ ಆ ಸ್ಪೂನ್ ಹಾಳಾಗುತ್ತೆ. ಸ್ಟೀಲ್ ಸ್ಪೂನ್ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ. ಉಪ್ಪಿನಕಾಯಿ ಮೇಲೆ ಅವಾಗ ಹಾಕೊಳ್ಳೋದಕ್ಕೆ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಇಟ್ಟು ಬಿಡಬೇಡಿ ಅಷ್ಟೇ. ಸೊ ಅವತ್ತಿಂದ ಅನ್ಕೋತಾ ಇದ್ದೆ ಉಪ್ಪಿನಕಾಯಿ ಹಾಕಬೇಕು ಅಂತ. ಹಾಕಿಟ್ಟಾಯ್ತು, ಇನ್ನು ಖಾಲಿ ಆಗೋವರೆಗೂ ಇದು ತಿರುಗಿ ನೋಡೋಣ. ನಾನು ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಂಡ್ಬಿಡ್ತೀನಿ. ಇದು ಬ್ಯಾಟ್ರಿ ಬೇರೆ ಹೋಯ್ತು. ಬ್ಯಾಟ್ರಿ ಸ್ವಲ್ಪ ಇದೆ, ಇದು 20% ಇದೆ ಬ್ಯಾಟ್ರಿ. ಬಟ್ ಇದ್ರಲ್ಲಿ ವೀಡಿಯೋ ಚೆನ್ನಾಗಿ ಬರ್ತಾ ಇದೆ, ಬಟ್ ಬ್ಯಾಟ್ರಿ ನಿಲ್ಲಲ್ಲ, ಅದು ತಲೆ ನಾವು
ನಾನು ಒಂದೆರಡು ಅದು ಉಪ್ಪು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಒಂದು ವಿಷಲ್ ಹಾಕ್ಸ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಫೋನ್ ಅಷ್ಟು ನಾನು ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಚಪಾತಿ ಇಟ್ಟು ಕಲಿಸಿಟ್ಟು ಆಮೇಲೆ ಒಂದು 9:30ಗೆ ಚಪಾತಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಓಕೆನಾ? ಅಲ್ಲಿ ಬಾಯ್ ಬಾಯ್. ಇದರಲ್ಲಿ ಸಿಮ್ಮೇ ಇಲ್ಲ, ಆದ್ರೂ ಇಲ್ಲಿಂದ ಮೆಸೇಜ್ ಬರ್ತದೆ ಬ್ರೌಸ್. ಚಪಾತಿ ಒಂದು ಇವಾಗ 10 ಗಂಟೆ ಕರೆಕ್ಟಾಗಿ ಅರ್ಧ ಗಂಟೆ ಚೆನ್ನಾಗಿ ನೆನ್ಕೊಂಡಿದೆ. ಪಾತ್ರೆ ತೊಳಿಲಿಲ್ಲ, ಸಖತ್ತು ಬ್ಯಾಕ್ ಪೇನ್ ಬರೋ ಸ್ಟಾರ್ಟ್ ಆಯಿತು. ಜ್ವರ ಬೇರೆ ಬಂದಿತ್ತಲ್ಲ ಸಂಜೆ, ಹಾಗಾಗಿ ಫೋನ್ಗಳು ಚಾರ್ಜ್ ಇಲ್ಲ. ಚಾರ್ಜ್ ಹಾಕ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಯಾವಾಗಲೇ ಅಡುಗೆ ಮಾಡುವಾಗ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಲ್ಲ ಅದೆಲ್ಲ ಎತ್ತಿ ಕ್ಲೀನ್ ಮಾಡಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಹೋದೆ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ನೀಟಾಗಿ. ಸೊ ಚಪಾತಿ ಲಟ್ಸ್ಕೊಂಡು ತಿಂದುಬಿಟ್ಟು ಪಾತ್ರೆ ತೊಳೆದಿಟ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋತೀನಿ. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ತಲೆಗೆ ಬೇರೆ ಎಣ್ಣೆ ಹಾಕಬೇಕು. ಇವಾಗ ನಾಳೆ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿ ಏನೋ ಎಣ್ಣೆ ಹಾಕ್ತಾನೆ, ತಲೆ ಸ್ನಾನ ಮಾಡಿ ಕೂದೆಲ್ಲ ಫುಲ್ ರಫ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಫಸ್ಟು ಚಪಾತಿ ಲಟ್ಸ್ಕೊಬಿಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದ್ಸತಿ ಒರೆಸ್ಕೊಬಿಡೋಣ. ಬರೋ ನಿಂಗೆ ಇನ್ನೊಂದು ವಿಷಯ ಹೇಳಿಲ್ಲಲ್ಲ, ಬಾಯಿ ನೋಡಿ ನಿನ್ನ ಗ್ಲಾಸ್ ಹೇಳಿದೆ ಅನ್ಸುತ್ತೆ ನನಗೆ. ಫೇವ್ರೆಟ್ ಗ್ಲಾಸ್ ಇದು. ಅವತ್ತು ಪಿಂಕ್ ನನಗೆ ಇದು ಅವ್ರಿಗೆ ಅಂತ ಹೇಳಿ ತೊಗೊಂಬಂದಿದ್ದು ಗ್ಲಾಸು ಹಾಳು ಮಾಡಿದ್ದೀನಿ. ಬೇಕಂತ ಮಾಡಲಿಲ್ಲ, ಬೈ ಮಿಸ್ಟೇಕ್ ಆಗಿದ್ದು. ಪಾತ್ರೆ ತೊಳಿವಾಗ ಕೈ ಸ್ಲಿಪ್ಪಾಗಿ ಜಾರ್ಬಿಟ್ಟು ಹಿಡಿ ಮಾತ್ರ ಹೊಡೆದೋಯ್ತು. ಇದು ಹಿಡಿ ಹೊಡೆದೋಯ್ತು ಗೈಸ್. 4 ಪೀಸ್ ಆಗೋಯ್ತು ಇದು ಹಿಡಿ ಮಾತ್ರ. ಹ್ಯಾಂಡಲು ಇದು ಗ್ಲಾಸ್ ಚೆನ್ನಾಗಿದೆ. ಅದಕ್ಕೆ ಇದು ಎಕ್ಸ್ಟ್ರಾ ಸ್ಟ್ರಿಪ್ಸ್ ತೊಗೊಂಡಿದ್ದಲ್ಲ, ಬ್ಯಾಕ್ ಕ್ಲಿಪ್ಸು, ಅದು ಹಾಕೊಳ್ಳೋಕೆ ಏನಾದರೂ ಬೇಕಿತ್ತು. ಪುಟ್ಟದಾಗ ಚೆನ್ನಾಗಿದೆ ಇದು. ಅದಕ್ಕೆ ಇದಕ್ಕೆ ಹಾಕೊಂಡು ಇಟ್ಕೊಂಡು ಇದು 3 ಸೈಜ್ ಬರುತ್ತೆ. ಫುಲ್ ಚಿಕ್ಕ ಸೈಜ್ ಎಲ್ಲ ಖಾಲಿ ಮಾಡ್ತೀವಿ. ಇದೊಂದು ಸೈಜು, ಇದಕ್ಕಿಂತ ಚಿಕ್ಕ ಸೈಜ್ ಒಂದು, ಇದೊಂದು ಸೈಜ್, 3 ಸೈಜ್ ಬರುತ್ತೆ. ಸೊ 3 ಸೈಜ್ನೂ ಇದೆಲ್ಲ ಹಾಕೊಂಡು ಇಟ್ಕೊಂಡಿದ್ವಿ. ಇದು ಇಡೀ ಮಾತ್ರ ಮುಗಿದು ಅವತ್ತೇ ತೋರಿಸೋದು ನಾನು ನಿಮಗೆ ಹೊಡೆದೋಯ್ತು ಅಂತ. ಬೈತಾವ ದೋಸೆ ಬೇಕಂತೆ. ಸೊ ಚೆನ್ನಾಗಿದೆ, ಪ್ರಿಟಿಯಾಗಿದೆ ಇದು. ಸೊ ಅದಕ್ಕೆ ಇವಾಗ ಈಗ ನಾನು ಚಪಾತಿ ಮಾಡ್ತೀನಿ, ಹೋಗೇ ತುಂಬುತ್ತೆ. ಸರಿ ಆಯ್ತು ಬಾ. ಬಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಬಂದು ಹೋಗೋಣ ಇದು. ಆಯ್ತು. ಮತ್ತೆ ನಾನು ಬಾಗಿಲು ತಗೋತೀನಿ. ಯಾಕೆ ಸಕ್ಕತ್ತ ನೆನ್ಕೊಂಡಿದ್ದೆ ಚಪಾತಿ. ಕಲ್ಸ್ಕೊಟ್ಲೆ ಸ್ವಲ್ಪ ತೆಳುವಾಗ ಕಲಿಸಿದ್ದೆ. ಚಪಾತಿ ಒಂದೇ ತಿಂತೀಯ ಪ್ರಿಯ? ಹಾಲು ಕಾಯಿಸ್ತಾ ಇದ್ದೀನಿ ನಿಮ್ಗೆ ಡೈಲಿ. ಕುಡಿಯೋಕಲ್ಲಪ್ಪ. ಪೂರ್ತಿ ನಾಳೆ ಪೂರ ದಿನ ಆಗುತ್ತೆ. ಒಂದು 2 ಟೈಮ್ ಆಗುತ್ತೆ ಅನ್ಸುತ್ತೆ ಎಲ್ಲರಿಗೂ ಸಾಂಬಾರು. ಪನ್ನೀರು ಸ್ವಲ್ಪನೇ ಇರೋದು. ಪನ್ನೀರ್ ಇದ್ದಿದೆ ಒಂದೇ ಒಂದು. ಗ್ರೇವಿ ಐತೆ ಅಷ್ಟೇ, ಪನ್ನೀರ್ ಸಿಗಲ್ಲ ಎಲ್ಲರಿಗೂ. 1 ಟೈಮ್ ಒಂಚೂರು ತಿನ್ಕೋಬೋದು ಅಷ್ಟೇ. ನನಗೆ ಬೆಳಗ್ಗೆ ತಿನ್ನೋಕ್ಕೆ ಬಾಕ್ಸಿಗೆ ಅದ್ರ ಜೊತೆ ಚಟ್ನಿ ಮಾಡ್ಕೊಳಕ್ಕೆ ನಮಗೆ. ಆಗಿ ತಪ್ಪಿ ಕೊಟ್ಟು ಕಳಿಸ್ತೀನಿ, ಚಟ್ನಿ ಮಾಡಿ ಇಟ್ಕೊಳಕ್ಕೆ ಹೇಳು. ಸೂಪರ್ ಆಗೋಗೈತೆ. ತಿಂತಾ ಇದ್ದೀನಿ. ಇಲ್ಲ ಓಕೆ ಗೈಸ್, ಊಟ ಮುಗಿಸ್ಕೊಂಡು ನಾನು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಆ್ಯಕ್ಚುಲಿ ಇದು ಇನ್ನೊಂದು ಫೋನಲ್ಲಿ ನಾನು ರೆಗ್ಯುಲರಾಗಿ ವೀಡಿಯೋ ಶೂಟ್ ಮಾಡ್ತೀನಲ್ಲ, ಆ ಫೋನ್ಗಿಂತ ಇನ್ನೊಂದು ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಈ ಸೆಟಪ್ ನಂಗೆ ಆಗೇ ಇರಲಿಲ್ಲ ಇಷ್ಟು ದಿನ. ನಂದು OnePlus ಮಾಡುವಾಗ 40,000 ರೂಪಾಯಿ ಫೋನಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. 20-25,000 ರೂಪಾಯಿ ಮೊಬೈಲಲ್ಲಿ ಏನು ಸೂಪರಾಗಿ ವೀಡಿಯೋ ಬರ್ತಾ ಇದೆ. ಫುಲ್ ಖುಷಿಯಾಗೋಯ್ತು. ಇವಾಗ 10:30 10:45 ಆಗ್ತಾ ಬಂತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಪಾತ್ರೆ ಯಾವಾಗಲೇ ಅಡುಗೆ ಮಾಡುವಾಗಲೇ ಕೆಲವೊಂದು ತೊಳೆದಿಟ್ಟಿದ್ದೆ ಅಲ್ಲ, ಅದನ್ನೆಲ್ಲ ಜೋಡಿಸ್ಕೊಂಡು ಇವಾಗ ಸ್ವಲ್ಪ ಪಾತ್ರೆ ಇದೆ ಸಿಂಕಲ್ಲಿ, ಜಾಸ್ತಿ ಇಲ್ಲ. ಹಾಗಾಗಿ ಅದನ್ನು ಇವಾಗಲೇ ತೊಳೆದಿಟ್ಬಿಡೋಣ. ಅಡುಗೆ ಮನೆ ಕ್ಲೀನ್ ಮಾಡಿಟ್ರೆ ಬೆಳಗ್ಗೆ ಲೇಟ್ ಆದ್ರೂ ಸ್ವಲ್ಪ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ತೊಳೆದಿಡೋಣ ಅಂತ ಹೇಳಿ ಬಂದೆ. ತುಂಬ ಅಂದರೆ ತುಂಬ ಹೊಟ್ಟೆ ನೋವ್ತಾ ಇದೆ, ತುಂಬ ಬ್ಯಾಕ್ ಪೇಯ್ನು, ಜ್ವರ ಬೇರೆ. ಆ ಪೇಯ್ನ್ ತಡಿಯೋಕ್ಕಾಗ್ದೇ ಜ್ವರ ಬಂದಿದೆ. ನನಗೆ ಅದೇ ಆಶ್ಚರ್ಯ ಆಗ್ತಾಯಿರೋದು. ನನಗೆ ಯಾವಾಗಲೂ ಹೊಟ್ಟೆ ನೋವು ಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ, ಬಟ್ ಇಷ್ಟು ಹೊಟ್ಟೆ ನೋವು ಬರೋಲ್ಲ. ಯಾಕಂದರೆ ಹೊಟ್ಟೆನೇ ಟಚ್ ಮಾಡೋಕ್ಕಾಗದೇ ಇರೋವಷ್ಟು ಹೊಟ್ಟೆ ನೋವು. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಸಾಕು ಅನ್ನಿಸ್ಬಿಡ್ತು. ಅಷ್ಟು ಹೊಟ್ಟೆ ನೋವ್ತಾಯಿತ್ತು, ಸಾಕಾಗೋಗಿತ್ತು ನನಗಂತೂ.
ಪುಣ್ಯಕ್ಕೆ ಏನೋ ಒಂದು ಮಾಡಿಕೊಂಡು ಇಷ್ಟೆದ್ದು ಓಡಾಡ್ಕೊಂಡಿದ್ದೀನಿ ಮಧ್ಯಾಹ್ನನೂ ಆಗಲಿಲ್ಲ. ಸಂಜೆ 7 ಗಂಟೆಗೆ 5:30 6 ಗಂಟೆಗೆ ಎದ್ದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋನ್ ನೋಡಿ ಅದು ಇದು ಮಾಡಿ ಟೀ ಮಾಡ್ಕೊಂಡು ಕುಡಿದು ಕೂತ್ಕೊಂಡ್ರೆ ಆಗಲ್ಲ ಕೆಲಸಗಳು ಪೆಂಡಿಂಗು. ಹಾಗೂ ಇವತ್ತು ಬಟ್ಟೆ ವಾಶ್ ಮಾಡೋದು ಕೂಡ ಆಗಲೇ ಇಲ್ಲ. ಇವತ್ತು ಮಾಡಲೇಬೇಕು ಅಂದ್ಕೊಂಡಿದ್ದವಳು. ಹಾಗಾಗಿ ಸರಿ ಆಯಿತು ಮಿಷಿನ್ಗೆ ಹಾಕ್ಸೋಣ ನಾಳೆ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಇವಾಗ ಅಡುಗೆನೂ ಮಾಡಿ ಎಲ್ಲ ಕೆಲಸನೂ ಮುಗಿಸಿ ಪಾತ್ರೆ ಕೂಡ ತೊಳೆದಿಟ್ಟೆ. ಪಾತ್ರೆ ತೊಳೆದು ಇವಾಗ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಇವತ್ತಿನ ಕೆಲಸ ಮುಗೀತು. ಇನ್ನೇನೇ ಇದ್ದರೂ ನಾಳೆ ಬೆಳಗ್ಗೆ ವಿಡಿಯೋ ಎಡಿಟಿಂಗ್ ಇದೆ. ಮನೆ ಕೆಲಸ ಮುಗೀತು, ಬಟ್ ನಮಗೆ ಎಡಿಟಿಂಗ್ ಇದೆ. ಮಲಗೋದೆ 1:30 2 ಗಂಟೆ 3 ಗಂಟೆ ಆ ಥರ ಆಗೋಗುತ್ತೆ. ಎಡಿಟಿಂಗ್ ಏನೋ ಮಾಡ್ಕೊಂಬಿಡ್ತೀನಿ. ಎಡಿಟಿಂಗ್ ನಂಗೆ ಸ್ವಲ್ಪ ಬೇಗ ಮಾಡ್ಕೊಂಬಿಡ್ತೀನಿ. ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಬೆಳಗ್ಗೆ ಟೈಮ್ ಕೊಡೋದಕ್ಕೆ ಗಾಡಿ ಸೌಂಡು, ಆ ಸೌಂಡು, ಈ ಸೌಂಡು, ಹಿಂದೆ ಅಪಾರ್ಟ್ಮೆಂಟವ್ರು ಮ್ಯೂಸಿಕ್ ಜೋರು ಹಾಕಿರ್ತಾರೆ, ಅದರದ್ದು ಆಗಲ್ಲ. ನೈಟ್ ಕೊಡೋಣ ಅಂದರೆ ಇದು ಯಾವುದೋ ಥರ ಇದ್ದರೆ ನಮ್ಮ ಮನೆ ಹತ್ರ ಒಂದು ನಾಯಿ ಇದೆ, ಅದಂತೂ ಟೈಮ್ ಇಲ್ದಿಲ್ಲ ಟೈಮಲ್ಲೆಲ್ಲ ಬೊಗಳ್ತಾ ಕೂತ್ಕೊಳ್ಳುತ್ತೆ. ಅದೊಂದು ಬೇಜಾರು, ಇರಿಟೇಟಾಗಿ ಹೋಗುತ್ತೆ. ನಿದ್ದೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಬೊಗಳುತ್ತಾನೇ ಇರುತ್ತೆ. ಹಿಂಸೆ ಆಗಿಬಿಟ್ಟಿದೆ. ಈಗ ಒಂದು ಬುಟ್ಟಿ ತುಂಬ ಇತ್ತು ಪಾತ್ರೆ, ಅದನ್ನು ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಇವಾಗೆಲ್ಲ ಫುಲ್ಲು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಸ್ವಿಚ್ ಬೋರ್ಡ್ಗಿಂತ ಮೇಲ್ವರೆಗೂ ಪಾಲಕ್ ಪನ್ನೀರ್ ಮಾಡಿದ್ದು ಸಿಡ್ದಿತ್ತು. ಅದನ್ನೆಲ್ಲ ನೋಡಿ ನಾನು ಎಲ್ಲಿವರೆಗೂ ಒರೆಸ್ಕೊಂಡೆ ಅಲ್ಲಿವರೆಗೂ ಆ ಸ್ವಿಚ್ ಬೋರ್ಡಿಂದ 1 ಫೀಟ್ ಮೇಲುಗಡೆವರೆಗೂ ಸಿಡ್ದಿತ್ತು. ಅದೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇವತ್ತಿನ ಕೆಲಸ ಇಲ್ಲಿಗೆ ಮುಗೀತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೀವು ಸಪೋರ್ಟ್